ಖಂಡಳ ಗ್ರಾಮದ ನಾಡಿನ ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳಿಗೆ ರಾಮಲಿಂಗೇಶ್ವರ ಕ್ಷೇತ್ರ ಜೈ ಹನುಮಾನ ಕ್ಷೇತ್ರ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಇಲ್ಲೊಮ್ಮೆ ಬಹು ದಿವಸಗಳಿಂದ ಬಹುಶಃ 40-50 ವರ್ಷಗಳ ಕಳೆದು ಹೋಗಿದೆ. ಇಲ್ಲಿಯ ಜೈ ಹನುಮಾನ್ ಮಂದಿರದೊಳಗೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಹೋಗಿದ್ದೇವೆ. ಗೋಸ್ಕರ ಈ ಖಂಡಳ ಗ್ರಾಮ ಹೇಗಿದೆ ಕೇಳಿದರೆ ಬಹಳ ಭಕ್ತಿವಂತ ಜನತೆ, ಅದರಲ್ಲಿ ರಾಮಲಿಂಗೇಶ್ವರ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ. ನಾನು ಚಿಕ್ಕವನಿದ್ದಾಗ ಬಹು ದೂರಗಳಿಂದ ಯಾತ್ರಾ ನಿವಾಸಿಗಳು ಬರ್ತಾ ಇದ್ದರು, ದರ್ಶನ ಪಡಿತಾ ಇದ್ದರು. ಆ ತೀರ್ಥಗುಂಡದೊಳಗೆ ಸ್ನಾನ ಮಾಡಿ ಯಾವ ಕಾಸುಗಳನ್ನು ಹಾಕಿ ಹೋಗ್ತಾ ಇದ್ರು. ಅವನು ಚಿಕ್ಕವರು ಇಲ್ಲೆಲ್ಲ ಬಾಲಕರು ಕೂಡಿಕೊಂಡು ಮುಳುಗಿ ಹಾಕುವಂಥ ಕಾಸು ತೆಗೆದುಕೊಂಡು ನಾವೇನಾದರೂ ಕಲ್ಲು ಸಕ್ಕರೆಯನ್ನು ತೆಗೆದುಕೊಳ್ತಾ ಇದ್ವಿ. ಅಂತ ಪುಣ್ಯಮಯವಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಕ್ಷೇತ್ರ, ಅಂಥ ಕ್ಷೇತ್ರದ ಕೃಪೆಯಿಂದ ಬಾಳುವಂಥ ಖಂಡಳ ಗ್ರಾಮ ಬಹಳ ಭಕ್ತಿವಂತ ಗ್ರಾಮ. ವೀರಣ್ಣ ಅಂತ ಹೇಳಿದ್ರು ಅವ್ರ ತಾಯಿ. ಇಲ್ಲೇ ರಾಮಣ್ಣಗಳು ಮಂತನ, ಧರ್ಮಗಳ ಮಂತನ, ಪಾಟೀಲ್, ಬಸವಂತರಾವ್ ಪಾಟೀಲ್. ನಾನು ಚಿಕ್ಕವನಿದ್ದೆ. ಈ ಗ್ರಾಮ ನೋಡಿದ್ರೆ ನನಗೆ ಬಹಳ ಇಷ್ಟ ಅನ್ನಿಸ್ತೆ. ಈ ಗ್ರಾಮದಿಂದಲೇ ಯಾವ ಕೋರಣೆಪ್ಪ ಸಂತರು, ಶರಣರು, ಸ್ವಾಮೀಜಿಯವರು ಕಜ್ಜುಣಿಗಳಿಗೆ ವಾಸ ಮಾಡಿಕೊಂಡು ಅಂತ ಸ್ವಾಮೀಜಿ ಇಲ್ಲಿ ಬಸು ಪುರಾಣ ಹಚ್ಚಿದಾಗ ಆ ಪೂರ್ಣಗೊಳ್ಳದೆ ನಿಂತು ಹೋಗಿತ್ತು. ಆಗ ನಮ್ಮ ಯಾವ ಅಚಲೇರಿ ಶ್ರೀಗಳು, ನಾವು ಅಚಲೇರಿ ಇದ್ದೀವಿ, ಆ ಪುರಾಣವನ್ನ ಇಲ್ಲಿ ಪ್ರಾರಂಭಗೊಳಿಸಿದರು. ಆಮೇಲೆ ಜಿರಿಗೆಯಲ್ಲಿ ಫಸ್ಟ್ ಶರಣಬಸವೇಶ್ವರ ಪುರಾಣ, ಇಲ್ಲಿ ಬಸವ ಪುರಾಣ. ಅದನ್ನು ಒಳ್ಳೆ ವೈಭವದಿಂದ ಇಲ್ಲಿ ಕೂಡ ಜನತೆ, ಬಹಳ ಭಕ್ತಿವಂತ ಜನತೆ, ಅಲ್ಲಿ ಕೂಡ ಸುವ್ಯವಸ್ಥೆಯಿಂದ ನೆರವೇರಿಸಿಕೊಂಡು ಹೋಗ್ತಾ ಇದ್ರು. ಅದನ್ನ ಇನ್ನೂ ನಾವು ಚಿಕ್ಕವರಿದ್ದೀವಿ. ಆಗ ಈ ಖಂಡಳ ಗ್ರಾಮಕ್ಕೆ ಯಾವ 12ನೇ ಶತಮಾನದ ಅಣ್ಣ ಬಸವಣ್ಣ ಅವರ ಪುರಾಣವನ್ನ ನೆರವೇರ್ತಾ ಇತ್ತು. ಅದರಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಂತನಾಳ ಸಂಗನ ಬಸವ ವಿಷಯಗಳು ಇಲ್ಲಿ ಪುರಾಣ ಹೇಳ್ತಾ ಇತ್ತು. ಅವರಿಗೂ ನಮ್ಗ ಸಂದರ್ಶನ ಆಗದಿದ್ದಾಗ ಇಲ್ಲಿ ಶಾಂತಯ್ಯ ಸ್ವಾಮೀಜಿಯವರು, ಯಾವ ಕರಬಸಯ್ಯ ಸ್ವಾಮೀಜಿಯವರ ಮಗು ಶಾಂತಯ್ಯ ಸ್ವಾಮಿ, ಅವರು ಸೋಲಾಪುರದಲ್ಲಿ ವೈದಿಕ ಮಾಡ್ತಾ ಇದ್ರು. ಆಗ ನಾನು ಇಲ್ಲಿ ಜಡಗಾಯಿಂದ ಏನು ಪುರಾಣ ಅಲ್ಲಿಯೂ ಕೂಡ ಕೇಳಿ, ಯಾವ ಭಕ್ತಾಳ ಸಂಗಮ ಶಿವಗಳ ಅಲ್ಲಿಯೂ ಕೂಡ ಕೃಪೆ ಪಡೆದುಕೊಂಡಿದ್ವಿ. ಇವತ್ತು ನಿಜವಾಗಿ ಮಾನವೀಯತೆ ಮೌಲ್ಯತೆಯನ್ನು ತಿಳಿದುಕೊಳ್ಬೇಕಾಗಿದ್ರೆ, ಅರಿತುಕೊಂಡದ್ದು ನಿಮ್ಮನ್ನು ಹೇಳಬೇಕಾಗಿದ್ರೆ ಅದು ಖಂಡಳ ಗ್ರಾಮದ ಪುಣ್ಯ ಭೂಮಿ ಅಂತ ನಾನು ಹೇಳ್ಬೇಕಾಗ್ತದೆ. ನಾನು ದರ್ಶನಗೋಸ್ಕರವಾಗಿ ಇಲ್ಲಿ ಬಂದಾಗ ಶಾಂತಯ್ಯ ಸ್ವಾಮೀಜಿಯವರು, ಇವರು ನಮ್ಮ ಹುಡುಗರಿದ್ದಾರೆ, ಇವರು ಮಠದ ಸ್ವಾಮೀಜಿ ಆಗೋರಿದ್ದಾರೆ, ಇವ್ರಿಗೆ ಶಿಕ್ಷಣ ಕೊಡಿ, ಇವರನ್ನು ಆಶೀರ್ವದಿಸಿ ಅಂತ ಕೇಳಿಕೊಂಡಾಗ ಭಕ್ತಾಳ ಸಂಗಮ ಶ್ರೀಗಳು ತಮ್ಮ ಜೊತೆಗೇನೆ ಬಿಡ್ಲಿಲ್ಲ, ಕರೆದುಕೊಂಡು ಹೋದ್ರು. ಹೋದ ಮೇಲೆ ಮಳ್ಳಿ ನಮ್ಮ ಜಿಳಗಿ ಗ್ರಾಮಕ್ಕೆ ಮಳ್ಳಿ ಬರಲಿಲ್ಲ. ಅವರ ಆಜ್ಞೆ ಮೇರೆಗೆ ಅಲ್ಲೇ ವಾಸ ಮಾಡಿಕೊಂಡು 8 ವರ್ಷಗಳ ಪರ್ಯಂತ ಅಲ್ಲೇ ಉಳಿದು, ಕೊನೆಗೆ ನಮ್ಮ ಚಿನ್ನೇರಿ ಗ್ರಾಮದ
ಯಾವ ದೇಸಾಯಿ ಕಲ್ಲೂರ ಸುತ್ತಮುತ್ತಲಿರೋ ಭಕ್ತಾದಿಗಳು ಒಬ್ಬರು ಭೋಜರಾವ್ ಪಾಟೀಲ್ ಇಲ್ಲಿ ಕೂಡ ಬಂದು ಹೋಗಿದ್ದಾರೆ. ಅವರು ಮಡಿವಾಳಪ್ಪನ ಗೀತೆಗಳ ನಿಮ್ಮೂರಿಗೆ ನಾವು ಬರಿಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು ಎನ್ನುವ ಗೀತೆಯನ್ನು ಮಡಿವಾಳಪ್ಪ ಹಾಡಿದ ಗೀತೆಗಳನ್ನು ಬಹಳ ಸುಂದರವಾಗಿ ಹಾಡ್ತಾ ಇತ್ತು. ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಪಾಟೀಲ್ರು, ದೇಸಾಯಿ, ಕಲ್ಲು ದೇಸಾಯಿ, ಹೀಗೆ ಸುತ್ತ ಬಂದರವಾಡ ಪಾಟೀಲ್ಜಿ ನಮ್ಮನ್ನ ತೆಗೆದುಕೊಂಡು ಹೋಗಲು ಬಂದಾಗ ನಾನು ಹೇಳಿದೆ, ಇಲ್ಲೆಲ್ಲ ಭಕ್ತಾಳ ಮಠ ನಮ್ಮದಿದೆ, ಇದನ್ನು ನೋಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ ಇದೆ. ಅದಕ್ಕೋಸ್ಕರ ನಾನು ಚಿಂಗಿರಿ ಕ್ಷೇತ್ರಕ್ಕೆ ನಾನು ಬರೋದು ಆಗಲ್ಲ ಅಂತ, ಇದು ನಮ್ಮ ಮಠನೇ ಅಂತ ನಾವು ಭಾವಿಸ್ಕೊಂಡಿದೆ ಅಂತ ಶ್ರೀಗಳಿಗೆ ಹೇಳಿದ್ದೀವಿ. ಅಲ್ಲಪ್ಪ, ನೀನು ಹೋಗ್ಬೇಕಾಗಿದೆ, ಮಹಾಂತ ಪವಾಡ ಪುರುಷ ಇದ್ದಾನೆ. ಯಾಕೆ ಕೇಳಿದ್ರೆ ರಾಯಚೂರ್ಕ ಕ್ಷೀರಲಿಂಗೇಶ್ವರ, ಯಾವ ಸಿದ್ದಪ್ಪ ಮಹಾರಾಜರ ಶಿಷ್ಯ ಕ್ಷೀರಲಿಂಗೇಶ್ವರ, ಆ ಮಠಕ್ಕೆ ಹೋಗಿ ಬರುವಾಗ ನನ್ನ 4 ಗಾಲಿಗಳು ಪಂಕ್ಚರ್ ಆಗಿಬಿಟ್ಟು ಜಾತ್ರೆ ನಡೆದಿದ್ದ ಜಾತ್ರಾ ವಹಿಸ್ಕೊಂಡು ಹೋಗದೆ ಹಾಗೆ ಹೊರಟಿದ್ದಾನೆಲ್ಲ ಬಂತ ಸಂಗನೂರು ಶಿವಿಗೆ ಅಂತ ಮಹಾಂತನ ಕೃಪೆ ಆಗಲಿಲ್ಲ. ಮತ್ತೆ ಮರಳಿ ಹೋಗಿ ಆತನ ಕೃಪೆ ಪಡೆದುಕೊಂಡು ಆ ಪಂಚಾಯತ್ ಬಂತಾಳ ಗ್ರಾಮಕ್ಕೆ ತಲುಪಿದ್ದೀನಿ. ಅಂತ ಪವಾಡ ಪುರುಷ ಇದ್ದೇನಂತ ನನಗೆ ಹೇಳಿ ಈ ಮಹಾಂತೇಶ್ವರ ಕ್ಷೇತ್ರಕ್ಕೆ ಕಳಿಸ್ಕೊಟ್ಟಿದ್ರು. ಅದಕ್ಕೋಸ್ಕರ ಅದಕ್ಕೆಲ್ಲ ಕಾರಣ ಯಾರು ಕೇಳಿದ್ರೆ, ಈ ರಾಮಲಿಂಗೇಶ್ವರ ಪುಣ್ಯ ಫಲದಿಂದ ಈ ಗ್ರಾಮದ ಸಕಲ ಭಕ್ತಾದಿಗಳ ಒಂದು ಭಕ್ತಿಯಿಂದ ಇವತ್ತು ನಾನು ಏನಾಗಿದ್ದೀನಿ ಕೇಳಿದ್ರೆ, ಕೃಷಿಯ ಒಕ್ಕಲ್ತನದೊಳಗೆ ತೊಡಗಿ, ಕೃಷಿಯಲ್ಲಿಯೂ ಅಷ್ಟೇ ಮತ್ತು ಅಧ್ಯಾತ್ಮದಲ್ಲೂ ಅಷ್ಟೇ. ನಮ್ಮ ಶ್ರೀಗಳು ಹೇಳಿದ್ರಲ್ಲ, ನಾನು ಶಿಕ್ಷಣ, ನಮ್ಮ ಬಂತಾಳ ಶಿವೈಗಳು ಶಿಕ್ಷಣ ಪ್ರೇಮಿಗಳು. ಎಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ದೊರೀತಾ ಇಲ್ಲವೋ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡೋದು,